ನಿಮಗೆ ಈ ರೀತಿಯ ಕುಕೃತ್ಯಕ್ಕೆ, ಈ ರೀತಿಯ ರಕ್ತ ಹರಿಸೋದಕ್ಕೆ, ಈ ರೀತಿಯ ಹೆಣಗಳನ್ನು ಉಳಿಸೋದಕ್ಕೆ ನಿಮ್ಗೆ ಯಾರು ಜಗತ್ತಿನ ಯಾವ ದೇವರು ನಿಮ್ಮನ್ನು ಕ್ಷಮಿಸೋದಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಡಾಕ್ಟರ್ ಓದಿದ್ದು ಜೀವ ಉಳಿಸೋಗೋಸ್ಕರ ಜೀವ ತೆಗೆದ್ರಲ್ಲ, ನೀವು ತೆಗಿತಾ ಇದ್ರಲ್ಲ. ಮಾನ ಮರ್ಯಾದೆ ಈಗ ಏನು ಪರಿಸ್ಥಿತಿ ಆಗಿದೆ ಅಂತಂದರೆ, ಮುಸ್ಲಿಮ್ ಡಾಕ್ಟರ್ ಅಂದ ತಕ್ಷಣ ಇವ್ನು ಟೆರರಿಸ್ಟು, ಗಡ್ಡದವನು ಯಾರು ಸಿಕ್ಕಿದ್ರೆ ಇವ್ನು ಟೆರರಿಸ್ಟು, ಬುರ್ಕಾದೊಳಗೆ ಯಾರು ಸಿಕ್ಕಿದ್ರೆ ಇವ್ನು ಟೆರರಿಸ್ಟು ಅನ್ನುವಂಥ ಭಾವನೆ ಬರ್ತಾ ಇದೆ. ನಾನು ಮುಸ್ಲಿಂ ಮುಖಂಡರಿಗೂ ಹೇಳ್ತಾ ಇದ್ದೀನಿ, ಅವ್ರು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಪತ್ವಾ ಹೊರಡಿಸ್ರಿ, ಅವ್ರ ಮನೆ ಸುಟ್ಟು ಹಾಕ್ರಿ, ಅವ್ರ ಮನೆ ಬೆಂಕಿ ಹತ್ತಿರಿ, ಆವಾಗಲೇ ನಿಮ್ಮ ಬದ್ಧತೆ ಇರುತ್ತೆ. ಆದರೆ ನೀವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಒಂದು ಯೂನಿವರ್ಸಿಟಿ ಕಂಪ್ಲೀಟ್ 76 ಎಕರೆ ಇದ್ದು ಯೂನಿವರ್ಸಿಟಿ, ಅದು ಟೆರರಿಸ್ಟ್ ಸೆಂಟರ್. ಅದು 40% ಕಾಶ್ಮೀರದ ವಿದ್ಯಾರ್ಥಿಗಳು ಓದಿ ಇವತ್ತು ಏನೇನು ಆಗಿದೆ ಅಂತನ್ನುವಂಥ ಭಯಾನಕ ನ್ಯೂಸ್ ಮೂಲಕ ಸಿಗ್ತಾ ಇದೆ. ಕೇಂದ್ರ ಸರ್ಕಾರವೂ ಭಾಳ ಎಚ್ಚರಿಕೆಯಿಂದ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತು ಮುಸ್ಲಿಂ ಮುಖಂಡರು ಕೂಡ ಇದರ ಸಂಬಂಧಪಟ್ಟಾಗಿ ಭಾಳ ಗಂಭೀರವಾಗಿ ಯೋಚನೆ ಮಾಡಿ, ಇಲ್ಲಾದರೆ ಆಂತರಿಕ ಸಂಘರ್ಷಕ್ಕೆ ನೀವೇ ಕಾರಣ ಆಗ್ತೀರಿ ಅಂತನ್ನುವಂಥದ್ದು